ಹೇಮಾವತಿ ಲಿಂಕ್ ಕೆನಾಲ್ಗೆ ವಿರೋಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡ್ತಿರೋದು ರಾಜಕೀಯ ಪ್ರೇರಿತ. ಈ ಯೋಜನೆ ಬಗ್ಗೆ ಬಿಜೆಪಿಯವರಿಗೆ ಅಸೂಹೆ ಇದೆ. ಯಾರು ಕೊಟ್ಟಿರುವಂತ ಹೇಳಿಕೆ ಇದು? ರಾಜ್ಯದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಂತ ಹೇಳಿಕೆ. ಹೋರಾಟ ಮಾಡ್ತಾ ಇರೋದು ರಾಜಕೀಯ ಪ್ರೇರಿತ. ಈ ಯೋಜನೆ ಬಗ್ಗೆ ಬಿಜೆಪಿಯವರಿಗೆ ಅಸೂಹೆ ಇದೆ. ನೀರು ಬಿಡೋದ್ರಿಂದ ತುಮಕೂರಿಗೆ ಸಮಸ್ಯೆ ಇಲ್ಲ. ಹೇಮಾವತಿ ನೀರು ರಾಮನಗರಕ್ಕೆ ಹೋಗಲ್ಲ. ರಾಮನಗರಕ್ಕೆ ಶ್ರೀರಂಗ ಯೋಜನೆ ಮಾಡ್ತಿದ್ದೇವೆ. ಮಾಗಡಿಗೆ 0.6 TMC ನೀರು ಹೋಗಲಿದೆ. ಜನರ ಹಿತಕ್ಕಾಗಿ ಈ ಯೋಜನೆ ಮಾಡ್ತಾ ಇದ್ದೇವೆ. ತಾಂತ್ರಿಕ ಸಮಿತಿ ಹೇಳಿದ ಮೇಲೆ ತಡೆಯೋದು ಸರಿಯಲ್ಲ. ಈ ರೀತಿಯಾಗಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಹೇಮಾವತಿ ನೀರು ರಾಮನಗರಕ್ಕೂ ಹೋಗೋದಿಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಯಿತು. ಪ್ರತಿಭಟನೆ ಸಂದರ್ಭದಲ್ಲಿ ಪ್ರತಿಭಟನಾ ನಿರತ ರೈತರು ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧನೇ ಘೋಷಣೆಯನ್ನ ಕೂಗ್ತಾ ಇದ್ರು. ನಮ್ಮ ಹೊಟ್ಟೆ ಮೇಲೆ ಹೊಡೆಯೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್. ಇಲ್ಲಿನ ನೀರನ್ನ ರಾಮನಗರಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ನಾವು ಯಾವುದೇ ಕಾರಣಕ್ಕೂ ನೀರು ಬಿಡಲ್ಲ ಅಂತ ಹೇಳಿ ರೈತರು ಹೇಳ್ತಾ ಇದ್ರು, ಮತ್ತು ಬಿಜೆಪಿ ಜೆಡಿಎಸ್ ನಾಯಕರುಗಳು ಕೂಡ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಡಿಸಿಎಂ ಡಿ.ಕೆ. ಶಿವಕುಮಾರ್, ಬಿಜೆಪಿಯವರಿಗೆ ಇದರ ಬಗ್ಗೆ, ಈ ಯೋಜನೆಯ ಬಗ್ಗೆ ಅಸೂಯೆ ಇದೆ. ನೀರು ಬಿಡೋದ್ರಿಂದ ತುಮಕೂರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಲ್ಲ. ಹೇಮಾವತಿ ನೀರು ರಾಮನಗರಕ್ಕೆ ಹೋಗೋದಿಲ್ಲ. ರಾಮನಗರಕ್ಕೆ ಅಂತಾನೆ ಶ್ರೀರಂಗ ಯೋಜನೆ ಮಾಡ್ತಾ ಇದ್ದೇವೆ. ಮಾಗಡಿಗೆ 0.6 TMC ನೀರು ಹೋಗುತ್ತೆ. ಜನರ ಹಿತಕ್ಕಾಗಿ ಈ ಯೋಜನೆ ಮಾಡ್ತಾ ಇದ್ದೇವೆ. ತಾಂತ್ರಿಕ ಸಮಿತಿ ಹೇಳಿದ ಮೇಲೆ ತಡೆಯೋದು ಸರಿಯಲ್ಲ ಅಂತ ಹೇಳಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ.